ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಕಡಲೆಕಾಯಿ ಪರಿಷೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆಕ್ಚುಲಿ ಆಫ್ಟರ್ ಅ ಲಾಂಗ್ ಟೈಮ್ ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋಗಿದ್ದೆ. ಆಗ ಗೊತ್ತಾಯ್ತು ಇಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಅಂತ. ಆಕ್ಚುಲಿ ನಾನು ಇಲ್ಲಿವರೆಗೂ ಒಂದ್ಸಲ ಕೂಡ ಕಡಲೆಕಾಯಿ ಪರಿಷೆನ ನೋಡಿರ್ಲಿಲ್ಲ. ಹಾಗಾಗಿ ಈ ಸರ್ತಿ ಆದ್ರೂ ಅಟ್ಲೀಸ್ಟ್ ನೋಡೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಬಿಟ್ರು. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಹಣೆ ಬರ ಏನು ಅಂತ. ಪ್ಲಾನ್ ಮಾಡೋವರೆಗೂ ನಾನು ಬರ್ತೀನಿ ಅಂತ ಹೇಳಿ ಹೋಗೋ ಮೊಮೆಂಟಲ್ಲಿ ಕೈ ಎತ್ಬಿಡ್ತಾರೆ. ಇದಂತೂ ಎಲ್ರಿಗೂ ನಾರ್ಮಲ್ ಆಗಿ ಆಗಿರುತ್ತೆ. ಬಟ್ ಸ್ಟಿಲ್ ನನ್ನ 3 ಜನ ಫ್ರೆಂಡ್ಸ್ ಸಿಕ್ಕಿದ್ರು ಹೋಗೋದಕ್ಕೆ. ಸೊ ಅವ್ರ ಜೊತೆನೆ ಹೋಗಿದ್ದೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಹೇಳ್ದ ಹಾಗೆ ಯಾವತ್ತೂ ನೋಡಿರಲಿಲ್ಲ ಕಡಲೆಕಾಯಿ ಪರಿಷೆನ. ಬಟ್ ಫಸ್ಟ್ ಟೈಮ್ಗೆ ನಾನು 2 times ವಿಸಿಟ್ ಮಾಡಿದೆ. ಹೇಗೆ ಏನು ಅಂತ ಎಲ್ಲಾದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಟ್ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆಲ್ಸೋ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆಕ್ಚುಲಿ ಡೇ 1 ಬಂದು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಮೀಟ್ ಆಗೋದಕ್ಕೆ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿಂದ ಕಡಲೆಕಾಯಿ ಪರಿಷೆಗೆ ಹೋಗೋಣ ಅಂತ ಸಡನ್ ಪ್ಲಾನ್ ಆಯ್ತು. ಮೀಟ್ ಮಾಡಿದ್ಮೇಲೆ ಸೀದಾ ಆಟೋ ಹೊತ್ಕೊಂಡು ಕಡಲೆಕಾಯಿ ಪರಿಷೆ ಕಡೆ ಹೊರಟ್ವಿ. ಆ್ಯಂಡ್ ಯು ನೋ ವಾಟ್, ರೋಡ್ಸ್ ಎಲ್ಲ ಫುಲ್ ಬ್ಲಾಕ್ಡ್. ಎಲ್ಲ ಕಡೆ ಟ್ರಾಫಿಕ್, ವೆಹಿಕಲ್ಸ್, ಜನ. ಯಪ್ಪ ಸಾಕಾಗೋಯ್ತು ಅಂತ ಅನ್ಕೊಂಡು ಹೇಗೂ ಬಂದಿದ್ದೀವಿ, ನೋಡ್ಕೊಂಡೇ ಹೋಗೋಣ ಅಂತ ಹಾಗೆ ಮುಂದಕ್ಕೆ ಹೋದ್ವಿ. ಹೋಗ್ತಿರ್ಬೇಕಾದ್ರೆ ಆಟೋ ಅಂಕಲ್ ಹೇಳಿದ್ರು ಇನ್ನೂ ಪೂಜೆ ಆಗಿಲ್ಲ, ಆಕ್ಚುಲಿ ಇವತ್ತು ಪೂಜೆ ಮಾಡ್ತಿದ್ದಾರೆ ಅಂತ. ಸೊ ಹಾಗೆ ಏನಿದು ಕಡಲೆಕಾಯಿ ಪರಿಷೆ, ಯಾಕೆ ಮಾಡ್ತಾರೆ ಅಂತ ಕೇಳಿದಾಗ ಈ ಸ್ಟೋರಿ ಹೇಳಿದ್ರು. ಹಿಂದೆ ಬಸವನಗುಡಿ ಪೂರ್ತಿ ಕಡಲೆಕಾಯಿ ಹೊಲ ಆಗಿತ್ತಂತೆ. ಆದ್ರೆ ಫುಲ್ ಬೆಳೆ ಬಂದು ಇನ್ನೇನ್ ಕಡಲೆಕಾಯಿ ಫಲ ಕೊಡ್ಬೇಕು ಅನ್ನೋ ಟೈಮಲ್ಲಿ ಬಸವಣ್ಣ ಬಂದು ಎಲ್ಲ ತಿನ್ಕೊಂಡು ಹೊರಟೋಗ್ತಿತ್ತಂತೆ. ಪಾಪ ಬಡವರಿಗೆ, ರೈತರಿಗೆ ಯಾವುದೇ ತರಹದ ಆದಾಯ ಸಿಗ್ತಾ ಇರ್ಲಿಲ್ಲ. ಹಾಗೆ ಪ್ರತಿ ವರ್ಷನೂ ಇದೇ ರೀತಿ ನಡೀತಾ ಬಂತಂತೆ. ಎಷ್ಟೇ ಎಚ್ಚರ ವಹಿಸಿದ್ರು, ಎಷ್ಟೇ ಪ್ರೊಟೆಕ್ಷನ್ ಕೊಟ್ರು ಗೊತ್ತಾಗದೆ ಇರೋ ಹಾಗೆ ತಿನ್ಕೊಂಡು ಹೋಗ್ಬಿಡ್ತಿತ್ತಂತೆ. ಸೊ ಆಗ ರೈತರೆಲ್ಲ ಏನ್ ಮಾಡಿದ್ರು, ಬಸವಣ್ಣನ್ಗೆ ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಅಪ್ಪ ಬಸವಣ್ಣ, ನಿಂಗೆ ಅಂತ ಒಂದು ದೇವಸ್ಥಾನನ ಕಟ್ಸಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಿ ನಿಂಗೆ ಕಡಲೆಕಾಯಿಂದಾನೇ ಅಭಿಷೇಕ ಮಾಡ್ತೀವಿ. ಹೀಗೆಲ್ಲ ಫಲನ ಹಾಳು ಮಾಡ್ಬೇಡಪ್ಪ, ನಾವು ಕೂಡ ಜೀವನ ಮಾಡ್ಬೇಕಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ ಸ್ವಾಮಿ ಅಂತ ಕೇಳ್ಕೊಂಡ್ರಂತೆ. ಆವಾಗಿಂದ ಬಸವಣ್ಣ ದಾಳಿ ಮಾಡೋದನ್ನ ನಿಲ್ಸ್ತಂತೆ. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಈ ಟೈಮಲ್ಲಿ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಜೋರಾಗಿ ಹಬ್ಬ ಅಥವಾ ಜಾತ್ರೆ ಅಂತ ಏನ್ ಹೇಳ್ತೀವಿ, ಈ ರೀತಿಯಾಗಿ ಆಚರಿಸ್ತಾ ಬಂದಿದ್ದಾರೆ. ಅವರೆಲ್ಲ ಹೇಳಿರೋ ಪ್ರಕಾರ ಬಸವಣ್ಣನ್ಗೆ ಕಡಲೆಕಾಯಿಂದಾನೇ ಅಭಿಷೇಕ ಮಾಡ್ತಾ ಬಂದಿದ್ದಾರೆ. ಇದೇ ರೀಸನ್ ಇಂದಾನೆ ಬಸವನ ಗುಡಿಯಲ್ಲಿ ಫೇಮಸ್ ಆಗಿರುವಂತಹ ಬುಲ್ ಟೆಂಪಲ್ ಅಂತ ಏನ್ ಕರಿತೀವಿ, ಆ ದೇವಸ್ಥಾನನ ಕಟ್ಸಿರೋದು. ಇದು ಈ ಕಡಲೆಕಾಯಿ ಪರಿಷೆಯ ಹಿಂದಿನ ಕತೆ. ಹೀಗೆ ಸ್ಟೋರಿ ಕೇಳ್ತಾ ಕೇಳ್ತಾ ನಮ್ ಸ್ಟಾಪ್ ಬಂದೇ ಬಿಡ್ತು. ಆಕ್ಚುಲಿ ನಾ ಮುಂದೆ ಬಿಡ್ತಿದ್ರು, ಬಟ್ ತುಂಬಾ ಕ್ರೌಡ್ ಇದ್ದಿದ್ರಿಂದ ಸ್ವಲ್ಪ ಹಿಂದೆನೆ ನಿಲ್ಸ್ಕೊಂಡ್ರು. ಅಲ್ಲಿಂದ ಹಾಗೆ ಸ್ವಲ್ಪ ದೂರ ಶಾಪ್ಸ್ ಎಲ್ಲ ನೋಡ್ತಾ ಹೋದ್ವಿ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡೋ ಅಂತ ಥಿಂಗ್ಸ್ ಇದ್ವು. ಆಕ್ಚುಲಿ ನಾವು ಜಾಯಿಂಟ್ ವೀಲ್ಗೆ ಅಂತ ಹೋದ್ವಿ, ಬಟ್ ತುಂಬಾ ಅಂದ್ರೆ ತುಂಬಾ ಕ್ಯೂ ಇತ್ತು. ಸೊ ಆ ಪ್ಲಾನ್ ನಾವು ಅಲ್ಲೇ ಡ್ರಾಪ್ ಮಾಡಿ ಅಲ್ಲೇ ಇದ್ದಿದ್ ಒಂದು ಗೇಮ್ ಆಡಿದ್ವಿ. ಗೊತ್ತಿಲ್ಲ ಆ ಗೇಮ್ಗೆ ಏನಂತಾರೆ ಅಂತ. 100 ರೂಪೀಸ್ ಕೊಟ್ಟು 10 ರಿಂಗ್ಸ್ ತಗೊಂಡು ಅಲ್ಲಿರೋ ಬ್ಲಾಕ್ಸ್ ಮೇಲೆ ರಿಂಗ್ ಹಾಕ್ಬೇಕು. ಅದು ಕರೆಕ್ಟಾಗಿ ಯಾವ್ದಕ್ ಬೀಳುತ್ತೋ ಅದ್ರಲ್ಲಿರೋ ಥಿಂಗ್ ಅಥವಾ ದುಡ್ಡು ನಮ್ಗೆ ಅಂತ ಹೇಳ್ತಾರೆ. ಎಲ್ರು ನೋಡಿರ್ತೀರ, ಯೂಶುವಲಿ ಯಾವುದೇ ಜಾತ್ರೆಯಲ್ಲಿ, ಎಕ್ಸಿಬಿಷನ್ ಅಲ್ಲಿ ಈ ಗೇಮ್ ಇದ್ದೇ ಇರತ್ತೆ. ಸೊ ಹೊಸದಾಗಿ ಏನು ಹೇಳ್ಬೇಕಂತಿಲ್ಲ. ನನ್ನ ಫ್ರೆಂಡ್ 5 ರಿಂಗ್ಸ್ ಹಾಕಿದ್ಲು, ಯಾವ್ದೂ ಬೀಳಲಿಲ್ಲ. ಮತ್ತೆ ನಾನ್ ಹಾಕ್ದೆ, ನನ್ಗೂ ಯಾವ್ದೂ ಬೀಳಲಿಲ್ಲ. ಅಲ್ಲಿಗೆ ಡಂಬರ್ಗೊಟ್ಟ ಆಗೋಯ್ತು. ₹100 ಹೊಗೆ ಆಯ್ತು ಅಂತ ಅನ್ಕೊಂಡು ಹಂಗೆ ವಾಪಸ್ ಬಂದ್ವಿ. ಅಲ್ಲಿ ಒಂದು ರಿಂಗ್ ಲೈಟ್ ಎಲ್ರು ಹಾಕೊಂಡು ಶೋಕಿ ಮಾಡ್ತಿದ್ರು ಅಂತ ನಾವು ತಗೊಂಡು ಶೋಕಿ ಮಾಡಿ 1-2 ಫೋಟೋಸ್ ತಗೊಂಡು ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ. ಇದೆಷ್ಟು ನಮ್ಮ ಡೇ 1 ಜರ್ನಿ. ಇನ್ನ
ಡೇ 2ಗೆ ಅಂತ ಬಂದರೆ ನಾನು ಮತ್ತು ನನ್ನ ಇನ್ನೊಬ್ಳು ಫ್ರೆಂಡ್ ಇಸ್ಕಾನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮೊದಲೇನೆ. ಸೊ ಅದೇ ಪ್ರಕಾರ ಸಂಜೆ ಇಸ್ಕಾನ್ ವಿಸಿಟ್ ಮಾಡಿದ್ವಿ. ಓ ಮೈ ಗಾಡ್, ಅದಂತೂ ನಿಜವಾಗ್ಲೂ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಹೋಗಿದ್ದು ನಾನು ಇಸ್ಕಾನ್ಗೆ. ಸೊ ಅದಾದಮೇಲೆ ಇವಾಗೆ ವಿಸಿಟ್ ಮಾಡಿದ್ದು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಕೃಷ್ಣನ ನೋಡಿದ ಮೇಲೆ ಆ ಖುಷಿಗೆ ಕಣ್ಣಲ್ಲಿ ನೀರು ತುಂಬ್ಕೊಳ್ಬಿಡ್ತು. ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಕ್ತು, ಬಿಕಾಸ್ ತುಂಬ ಕಾಮಾಗಿ ದರ್ಶನ ಆಯಿತು. ಅಷ್ಟೊಂದು ಕ್ರೌಡ್ ಇರಲಿಲ್ಲ ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಲೈಟಾಗಿ ಮಳೆ ಬೀಳ್ತಿತ್ತು. ಸೊ ಎಲ್ಲ ಒಂಥರ ಚೆನ್ನಾಗಿತ್ತು. ಹಾಗೆ ದರ್ಶನ ಮುಗಿಸ್ಕೊಂಡು ಸೀದಾ ಪ್ರಸಾದ ಇಸ್ಕೊಂಡು ತಿಂದು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಡೈರೆಕ್ಟಾಗಿ ಮತ್ತೆ ಕಡಲೆಕಾಯಿ ಪರ್ಷೆ ಕಡೆ ಹೊರಟ್ವಿ. ಡೇ 1ಗೆ ಆ ಲೆವೆಲ್ ಕ್ರೌಡ್ ಇತ್ತು, ಇನ್ನು ಡೇ 2ಗೆ ಕೇಳಬೇಕಾ? ಸೊ ಜಾಸ್ತಿ ದೂರ ಹೋಗದೆ ಸ್ಟಾರ್ಟಿಂಗಲ್ಲೇ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡ್ಕೊಂಡ್ವಿ. ಯೂಶಲಿ ನಾವು ಹುಡುಗಿರು ಹೋದ್ರೆ ಇನ್ನೇನು ತಾನೇ ಶಾಪಿಂಗ್ ಮಾಡ್ತೀವಿ, ಅದೇ ಜುವೆಲ್ಸ್. ಆ್ಯಕ್ಚುಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಲ್ಲ ಕಮ್ಮಿ ಕಮ್ಮಿ ಪ್ರೈಸಸ್ಗೆ ಇತ್ತು. ಆವಾಗ ನಮಗೆ ತಲೆಗೆ ಬಂದಿದ್ದು ಒಂದೇ, ಬಸ್ ತುಂಬ ದುಡ್ಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ನೋಡಿದ್ದೆಲ್ಲ ಬೇಕು ಅನಿಸುತ್ತೆ. ಆದರೆ ಕಾಸಿಲ್ವಲ್ಲ ಅಂತ ಸ್ವಲ್ಪ ಫೀಲ್ ಆಯಿತು. ಇಟ್ಸ್ ಓಕೆ ಅಂದ್ಕೊಂಡು ಇರೋ ಬಡ್ಜೆಟಲ್ಲೇ ಕೆಲವು ಥಿಂಗ್ಸ್ ತೊಗೊಂಡ್ವಿ. ಆ್ಯಕ್ಚುಲಿ ಎಲ್ಲ ವರ್ತ್ ಆಗಿತ್ತು ಗೊತ್ತಾ. ಎಲ್ಲನೂ ಲೈಕ್ 100 ರೂಪೀಸ್, 50 ರೂಪೀಸ್, 10 ರೂಪೀಸ್ ಈ ರೇಂಜಲ್ಲೇ ಇತ್ತು. ಇನ್ನು ಶೋ ಪೀಸಸ್ ಕಡೆ ಬಂದರೆ ಎಲ್ಲ ತುಂಬ ಕ್ಯೂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ನಾವು ಅದೆಲ್ಲ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗೆ ಅದನ್ನೆಲ್ಲ ಸುಮ್ಮನೆ ನೋಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಇಷ್ಟ ಆಗಿದ್ದ ಹಲವು, ತಗೊಂಡಿದ್ದು ಕೆಲವು, ಯೂಸ್ ಮಾಡೋದು ಎಲ್ಲವೂ, ಅದೆಲ್ಲವನ್ನ ತೋರಿಸ್ತೀನಿ, ನೋಡ್ಬಿಡಿ. ಸೊ ನೋಡಿದ್ರಲ್ವಾ ನನ್ನ ಡೇ ಔಟ್ ವಿತ್ ಫ್ರೆಂಡ್ಸ್ ಟು ಕಡಲೆಕಾಯಿ ಪರ್ಷೆ ವಿಡಿಯೋನ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಲೈಫ್ ಈಸ್ ಟೂ ಶಾರ್ಟ್ ಟು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಂಜಾಯ್ ದ ಥಿಂಗ್ಸ್. ಇದ್ರ ಮಧ್ಯೆ ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ನಾವೇನು ಅಲ್ಲ ಅಂತ ನಿಮ್ಮನ್ನ ನೀವೇ ಇನ್ನೊಬ್ರ ಜೊತೆ ಕಂಪೇರ್ ಮಾಡಿಕೊಂಡು ಡಿಮೋಟಿವೇಟ್ ಆಗೋದ್ಕಿಂತ ಇರೋದ್ರಲ್ಲೇ ಖುಷಿಯಾಗಿರಿ. ನೀವು ಬೇರೆಯವ್ರಿಗಿಂತ ಇನ್ಯಾವುದ್ರಲ್ಲೋ ಬೆಟರ್ ಅಂತ ಅಂದ್ಕೊಳ್ಳಿ. ಪ್ರಯತ್ನಗಳನ್ನ ಮಾಡ್ತಾ ಇರಿ, ಜಯ ಖಂಡಿತ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾ, ನೀವು ನಗ್ತಾ ಇನ್ನೊಬ್ರನ್ನ ನಗಿಸ್ತಾ ಖುಷಿಯಾಗಿರಿ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ. ಲವ್ ಯು ಆಲ್. ಅಯ್ಯೋ ನಿನ್ನ